ಮೊದಲ ಹಂತದ ಚುನಾವಣೆಯಾದ ನಂತರ ಈಗ ತಂತ್ರಗಾರಿಕೆ ಬದಲಾವಣೆಯಾಗಿದೆ. ಹಲವು ಹೇಳಿಕೆಗಳು ಈಗ ಚರ್ಚೆಗೆ ನಾಂದಿ ಹಾಡ್ತಾ ಇದೆ. ಮೊದಲ ಹಂತದ ಚುನಾವಣೆಯ ಬಳಿಕ ಬಿಜೆಪಿಯ ತಂತ್ರಗಾರಿಕೆ ಬದಲಾವಣೆ ಆಯಿತು. ಕಾಂಗ್ರೆಸ್ ಗೆದ್ರೆ ದೇಶದ ಸಂಪತ್ತು ಮುಸ್ಲಿಮರಿಗೆ, ಮೋದಿ ಧರ್ಮದಾಳವನ್ನ ಉರುಳಿಸಿದ್ದೇಕೆ, ಹಿಂದೂಗಳ ಮಂಗಳ ಸೂತ್ರ ಮುಸ್ಲಿಮರಿಗೆ, ಕೈ ವಿರುದ್ಧ ನರೇಂದ್ರ ಮೋದಿ ಧರ್ಮಾಸ್ತ್ರ ಪ್ರಯೋಗ ಮಾಡಿದ್ಯಾಕೆ, ಮೋದಿ ಟೀಕಿಸೋ ಭರದಲ್ಲಿ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಅವರು ಕೂಡ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಹಿಂದೂ ಮಹಿಳೆಯರಷ್ಟೇ ಅಲ್ಲ, ಬಿಜೆಪಿ ಗೆದ್ರೆ ಮಹಿಳೆಯರ ಗಂಡ ಮಕ್ಕಳನ್ನೇ ಕಳೆದುಕೊಳ್ಳುತ್ತಾರೆ ಅಂತ ಯತೀಂದ್ರ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है. इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे. जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है. भाइयों बहनों, ये अर्बन नक्सल की सोच, मेरी माताओं बहनों, ये आपका मंगल सूत्र भी बचने नहीं देंगे. यहां तक जाएंगे, मैं कहने आया हूं. और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है. इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे, घुसपैठियों को बांटेंगे. क्या आपकी मेहनत की कमाई का पैसा घुसपैठियों को दिया जाएगा? आपको मंजूर है? ये कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है. भाइयों बहनों, ये अर्बन नक्सल की सोच, मेरी माताओं बहनों, ये आपका मंगल सूत्र भी बचने नहीं देंगे. यहां तक जाएंगे, मैं कहने. ಪ್ರಧಾನಿಗಳು ಏನು ಮಾತಾಡಿದಾರಲ್ಲ, ನಿಜವಾಗ್ಲೂ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಬರೀ ಹಿಂದೂಗಳ ಮಂಗಲಸೂತ್ರ ಅಲ್ಲ, ಎಲ್ಲ ಧರ್ಮದವರು ತಾಯಂದ್ರು ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ. ಯಾಕೆ ಅಂತಂದರೆ ಇವರು ದೇಶದಲ್ಲಿ ಬರೀ ಕೋಮು ಗಲಭೆ, ದೊಂಬಿ ಗಲಾಟೆ ಇದನ್ನು ಇದು ಮಾಡಿ ಅವ್ರ ಮಕ್ಕಳು ಸಾಯೋ ಹಂಗೆ ಮಾಡ್ತಾರೆ, ಒಬ್ರನ್ನೊಬ್ರು ಬಡ್ದಾಡ್ಕೊಂಡು. ಮತ್ತು ಶಿಕ್ಷಣ, ಉದ್ಯೋಗ ಇದನ್ನು ಯಾವುದೂ ಕೊಡದೆ ನಮ್ಮ ಮಕ್ಕಳನ್ನು ಈ ರೀತಿ ಕೋಮು ಗಲಭೆ ಗಲಾಟೆಗಳಲ್ಲಿ ತೊಡಗಿಸಿ ಅವರು ನಿರುದ್ಯೋಗಿಗಳಾಗಿ ಅಶಿಕ್ಷಿತರಾಗಿರೋ ಹಾಗೆ ಮಾಡ್ತಾರೆ. ಸಮಾಜನ ಅಧಪತನಕ್ಕೆ ತಗೊಂಡು ಹೋಗೋ ಕೆಲಸ ಮಾಡ್ತಾರೆ. ಹಾಗಾಗಿ ಇವತ್ತು ಪ್ರಧಾನಿಯವರು ಏನು ಮಾಡಿದಾರಲ್ಲ, ವೋಟ್ ಕೇಳೋ ಹೆಸರಲ್ಲಿ ಏನು ಹೇಳಿಕೆಗಳು ಕೊಟ್ಟಿದ್ರಲ್ಲ, ಅತ್ಯಂತ ತುಚ್ಛವಾದಂತೂ. ಪ್ರಪಂಚದ ಯಾವ ಪ್ರಜಾಪ್ರಭುತ್ವದಲ್ಲೂ ಕೂಡ ಈ ರೀತಿ ಒಬ್ಬ ಪ್ರಧಾನಿ ಇಂಥ ಮಟ್ಟಕ್ಕೆ ಇಳಿಯೋದಿಲ್ಲ. ಸೊ ಹಾಗಾಗಿ ಜನ ದಯವಿಟ್ಟು ಇಂಥ ವಿಷಯಗಳ ಕಡೆ ಹೋಗಬಾರ್ದು. ಜನ ಫೋಕಸ್ಡ್ ಆಗಿರಬೇಕು. ಅವ್ರ ಸಮಸ್ಯೆಗಳ ಬಗ್ಗೆ ಯಾರು ಮಾತನಾಡ್ತಾರೆ ಅಂಥವ್ರಿಗೆ ಬೆಂಬಲ ಕೊಡಬೇಕು. ಮತ್ತು ಬೇರೆ ಪಕ್ಷಗಳು ಕೂಡ ಈ ನಿಜವಾದ ಸಮಸ್ಯೆಗಳನ್ನು ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಅದನ್ನು ಸರಿ ಮಾಡಿಸುವಂಥ ಕೆಲಸ ನಮ್ಮ ಜನ ಮತ್ತು ಮಾಧ್ಯಮಗಳು ಮಾಡ್ತಾರೆ. ಸೊ ಮೋದಿ ಅವರು ಹೇಳಿದ್ದು ಕಾಂಗ್ರೆಸ್ನಲ್ಲಿ ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿದರೆ ಆ ವಿಚಾರವನ್ನ ಲಿಂಕ್ ಮಾಡಿಕೊಂಡು, ಜೊತೆಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಆಡಿದಂಥ ಮಾತೇನಿತ್ತು ಅದಕ್ಕೆ ಲಿಂಕ್ ಮಾಡಿ ಅವರು ಮಾತನಾಡಿದರು. ಅವ್ರು ಹೇಳಿರೋದಿಷ್ಟೇ, ಕಾಂಗ್ರೆಸ್ನಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರೋದು ಯಾರ್ಯಾರ ಬಳಿ ಬಂಗಾರ, ಚಿನ್ನ ಮತ್ತು ಬೆಳ್ಳಿ ಯಾರ್ಯಾರ ಬಳಿ ಇದೆಯೋ, ದುಡ್ಡು ಯಾರ ಹತ್ರ ಇದೆಯೋ ಅದನ್ನೆಲ್ಲ ನಾವು ಆಸ್ತಿ ಸರ್ವೆ ಮಾಡಿಸ್ತೀವಿ, ಇಲ್ಲದೇ ಇರೋರಿಗೆ ಅದನ್ನು ಹಂಚಿಕೆಯನ್ನು ಮಾಡುವಂಥ ಕೆಲಸ, ಸಮಾನವಾಗಿ ಹಂಚಿಕೆ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕವಾಗಿ ನಿಮ್ಮ ಮನೆಯಲ್ಲಿರುವಂಥ ಬಂಗಾರ ಅಂತಂದರೆ ಅದು ಮಂಗಳಸೂತ್ರವೂ ಬರುತ್ತೆ ಅಂತ ಹೇಳಿ. ಬಟ್ ಯತೀಂದ್ರ ಅವರು ಅದಕ್ಕೆ ಸಾಯೋ ವಿಚಾರಗಳನ್ನು ಮಾತನಾಡಿದ್ದಾರೆ. ಇನ್ನು ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಕೂಡ ಮುಗಿಬಿದ್ದಿದ್ದಾರೆ ಪ್ರಧಾನಿಗಳ ಮೇಲೆ. ಹಿಂದೂಗಳ ಮಂಗಳಸೂತ್ರ ಮುಸ್ಲಿಮರ ಪಾಲಾಗಲಿದೆ. ಪ್ರಧಾನಿ ಮೋದಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿಯಾಗಿ ಮೋದಿ ಈ ರೀತಿಯ ಹೇಳಿಕೆ ನೀಡಬಾರದಾಗಿತ್ತು, ಪ್ರಧಾನಿ ಹುದ್ದೆಗೆ ಅಗೌರವ ತರುವಂತ ಮಾತನಾಡಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಂಗಳಸೂತ್ರ ಕಳೆದುಕೊಳ್ಳುತ್ತಾರೆ, ಅದರ ಅರ್ಥ ಏನು? ಈ ಮಾತುಗಳನ್ನು ನೋಡಿದರೆ ಬಿಜೆಪಿ ಹತಾಶೆ ಕಾಣುತ್ತೆ.
ದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಇದೇನಾ? ಬಿಜೆಪಿ ತನ್ನ ಸ್ಲೋಗನ್ ಬದಲಾಯಿಸಿಕೊಳ್ಳಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಬಂದ್ರೆ ಸಂಪತ್ತಿನ ಒಂದು ಇದು ಮಾಡತ್ತೆ, ಏನು ವಿಲೇವಾರಿ ಮಾಡತ್ತೆ, ಸಮಾನವಾಗಿ ಹಂಚಿಕೆ ಮಾಡತ್ತೆ ಕಾಂಗ್ರೆಸ್. ನಮ್ಮ ಉದ್ದೇಶನೇ ಅದು. ತಾಯಂದ್ರ ಮಂಗಳಸೂತ್ರವನ್ನ ತೆಗೆದು ಮುಸ್ಲಿಮರಿಗೆ ಕೊಡುತ್ತೆ ಅಂತ ಮೋದಿ ಅವರು ನಿನ್ನೆ ಆರೋಪ ಮಾಡಿದ್ದಾರೆ. ಅವರು ಪ್ರಧಾನಮಂತ್ರಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಮಾತಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ. ಯಾಕೆಂದರೆ ಯಾರಾದರೂ ಹಿಂದೂಗಳ ಮಂಗಳಸೂತ್ರನ ತೆಗೆದು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳೋದಿದೆಯಲ್ಲ, ಅವರ ಸ್ಥಾನಕ್ಕೆ ಅಗೌರವ ತರ್ತಕ್ಕಂಥ ಮಾತುಗಳು. ಈ ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲ ಜನಾಂಗದವ್ರನ್ನೂ ಕೂಡ ಸಮಾನವಾಗಿ ನೋಡ್ಕೊಳ್ತಕ್ಕಂಥ ಕರ್ತವ್ಯ ಅವ್ರದ್ದು. ಅವರು ಈ ಥರ ಮಾತಾಡೋದಿದೆಯಲ್ಲ, ಇದು ಅವರ ಶೋಭೆ ತರ್ತಕ್ಕಂಥ. ಯಾವತ್ತೂ ಕೂಡ ಈ ಮಟ್ಟಕ್ಕೆ ಒಬ್ಬರನ್ನೊಬ್ಬರು ಪರಸ್ಪರ ದ್ವೇಷ ಮಾಡೋದು, ಹೇಟ್ ಮಾಡೋದು, ಇಂಥದ್ದು ನಾವು ನೋಡಿರಲಿಲ್ಲ. ಅದರಲ್ಲೂ ಪ್ರಧಾನಮಂತ್ರಿಯವರಂಥ ಲೆವೆಲ್ನಲ್ಲಿ ಧರ್ಮದ ಆಧಾರದ ಮೇಲೆ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡೇ ಇರಲಿಲ್ಲ. ಯಾವುದೇ ಪಕ್ಷದವರಾಗಲಿ, ಕಾಂಗ್ರೆಸ್ನವರು, ಭಾರತೀಯ ಜನತಾ ಪಾರ್ಟಿಯವರು, ಜನತಾದಳದವರು ಅಂತಲ್ಲ, ಯಾವುದೇ ಪಕ್ಷದವರು ಆ ರೀತಿ ಮಾತನಾಡಿದ್ದನ್ನು ನಾವು ನೋಡಿಲ್ಲ. ಮತ್ತು ಎಲ್ಲರೂ ಕೂಡ ಭಾಳ ಓಟಿಗೋಸ್ಕರ ಮಾತನಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಅಂಥೇಳಿ ನನಗನ್ಸುತ್ತೆ ವೈಯಕ್ತಿಕವಾಗಿ. ನೋಡ್ರಿ, ಇದು ನಾವು ಭಾರತೀಯರು, ಭಾರತದಲ್ಲಿ ಯಾವುದಾದ್ರು ಹೋಗಲಿ, ಯಾವುದೇ ಪಾರ್ಟಿ, ನಾವು ಏನಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಸಮಾನತೆ. ಮಂಗಳಸೂತ್ರ ಕಲ್ಸ್ಕೊಳ್ತಾರೆ ಅಂತಂದರೆ ಏನರ್ಥ ಅಂದರೆ ಅವ್ರಿಗೆ ಹತಾಶ ಮನೋಭಾವದಿಂದ ಇದ್ದಾರೆ. ನಮ್ಮ ಹೆಣ್ಣುಮಕ್ಕಳ ಸೌಭಾಗ್ಯ, ಆ ಭಾಗ್ಯಕ್ಕೆ ನಾವೆಲ್ಲ ಒತ್ತು ಕೊಡ್ತೀವಿ. ಇದು ನಮ್ಮ ಧರ್ಮ, ಭಾರತ ಭೂಮಿ ಧರ್ಮ. ಅದು ಯಾಕೆ ಅಷ್ಟು ಭಾಳ ಬೇಜಾರಾಗಿ ಈ ಮಟ್ಟಕ್ಕೆ ಇಳಿತಾ ಇದ್ದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಈ ದೇಶದಲ್ಲಿ ಬದಲಾವಣೆ ಗಾಳಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇದು ಬಹಳ ಚರ್ಚೆಗೆ ಈಗ ನಾಂದಿ ಹಾಡ್ತಾ ಇದೆ. ಬಿಜೆಪಿ ಇಲ್ಲಿಯವರೆಗೂ ಮಾತನಾಡ್ತಾ ಇದ್ದಂಥ ವಿಚಾರಗಳು ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಅನ್ನುವಂಥ ಚರ್ಚೆಗೆ ಬರ್ತಾ ಇತ್ತು. ಆದರೆ ಈಗ ಏಕಾಏಕಿಯಾಗಿ ತನ್ನ ಸ್ಟ್ಯಾಂಡ್ ಅನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಡಿ ಕೆ ಶಿವಕುಮಾರ್ ಅವರು ಹೇಳೋ ರೀತಿಯಲ್ಲಿ ಮೊದಲ ಹಂತದಲ್ಲಿ ಆಗಿರುವಂಥ ಏನಾದರೂ ಬದಲಾವಣೆಗಳು ಭಯವನ್ನು ಹುಟ್ಟಿಸಿ ಈಗ ಬಿಜೆಪಿ ಆ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತಾ ಇದೆಯಾ, ಇಲ್ಲ ಇದು ನಮಗೆ ಡ್ಯಾಮೇಜ್ ಆಗುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಣ ಅಂತ ಕಾಂಗ್ರೆಸ್ ಈ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡು ಮಾತನಾಡ್ತಾ ಇದೆಯಾ? ಹೇಗೆ ಇದನ್ನ ವಿವರಿಸಬಹುದು ರವೀಶ್? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಪ್ರತಿಯೊಂದು ಹಂತದಲ್ಲಾದಂಥ ಒಂದು ಚುನಾವಣೆ ಮತದಾನದೇನಿದೆ ಅದರ ಆಧಾರದ ಮೇಲೆ ಸ್ಟ್ರಾಟಜಿಗಳನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಮುಂದಾಗ್ತಾ ಇವೆ. ಯಾಕೆಂದ್ರೆ ಈ ಹಿಂದೆ ನಡೆದಂತಹ ಚುನಾವಣೆಗಳ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಸ್ಟ್ರಾಟಜಿಯನ್ನ ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಕ್ಷಗಳು ಮಾಡಿತ್ತು. ಈಗ ಅದೇ ಸ್ಟ್ರಾಟಜಿಯನ್ನ ಮುಂದುವರಿಸಿದೆ. ಆದ್ರೆ ಏಕಾಏಕಿಯಾಗಿ ಮೋದಿಗೆ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಂತಹ ಬಿಜೆಪಿ ಈಗ ಧರ್ಮಾಸ್ತ್ರವನ್ನು ಹೂಡಿರೋದು ಏನಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದನ್ನ ಕಾಂಗ್ರೆಸ್ ಬೇರೆ ಬೇರೆ ರೀತಿಯ ಆರೋಪ ಮಾಡ್ತಾ ಇದೆ. ಫಸ್ಟ್ ಫೇಸ್ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಬಂದಿರತಕ್ಕಂಥ ಬೇರೆ ಬೇರೆ ರೀತಿಯ ಫಲಿತಾಂಶಗಳ ಹಿನ್ನೆಲೆಯಲ್ಲೇ ಅವರು ಈ ರೀತಿಯ ಸ್ಟ್ರಾಟಜಿಯನ್ನ ಮಾಡಿರ್ಬೋದು, ಅವ್ರಿಗೆ ಫಿಯರ್ ಶುರುವಾಗಿದೆ ಅನ್ನೋ ಮಾತುಗಳನ್ನು ಕೂಡ ಆರೋಪವನ್ನ ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಇದು ನಮ್ಮ ಸ್ಟ್ರಾಟಜಿ, ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಯನ್ನು ಹೂಡ್ತಾ ಇವೆ. ಹಾಗಾಗಿ ಸ್ಟ್ರಾಟಜಿಯ ಒಂದು ಭಾಗ ಅಂತ ಬಿಜೆಪಿ ನಾಯಕರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಪ್ರಮುಖವಾಗಿ 2006ರಲ್ಲಿ ಮನಮೋಹನ್ ಸಿಂಗ್ ರವರು ಕೊಟ್ಟಂತ ಒಂದು ಹೇಳಿಕೆ ಏನಿತ್ತು, ಆ ಹೇಳಿಕೆ ಸಂಪತ್ತಿನ ಸಮಾನ ಹಂಚಿಕೆ ಈಗ ಕೊಟ್ಟಿರ್ತಕ್ಕಂಥ ಭರವಸೆ ಏನಿದೆ ಅದಕ್ಕೆ ತಾಳೆ ಹಾಕುವಂತ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅದ್ರ ಜೊತೆಗೆ ಚಿನ್ನದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಚಿನ್ನ ಕೇವಲ ಇದಕ್ಕೆ ಸಂಬಂಧಿಸಿದ್ದಲ್ಲ, ಭಾವನಾತ್ಮಕವಾಗಿ ಕೂಡ ಸಂಬಂಧಿಸಿದ್ದು ಅಂತ ಅದನ್ನ ಮಾಂಗಲ್ಯ ಸೂತ್ರಕ್ಕೆ ಲಿಂಕ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದು ಸಹಜವಾಗಿ ಕಾಂಗ್ರೆಸ್ಸಿಗರ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಕಾಂಗ್ರೆಸ್ಸಿಗರು ಕೂಡ ರಾಜ್ಯದಲ್ಲಿ ಇಷ್ಟು ದಿನಗಳ ಕಾಲ ಭಾವನೆ ವರ್ಸಸ್ ಬದುಕು ಈ ರೀತಿಯ ಒಂದು ಕ್ಯಾಂಪೇನ್ ಅನ್ನು ಕೂಡ ಮಾಡಿದ್ರು. ನಾವು ಬದುಕಿನ ಜೊತೆ ಹೋರಾಟ
ಹೋರಾಟ ಮಾಡ್ತೇವೆ, ಅವ್ರ ಭಾವನೆ ಜೊತೆ ಹೋರಾಟ ಮಾಡಲಿ ಅಂತ. ಆದರೆ ಈಗ ಇದೇ ಕಾಂಗ್ರೆಸ್ನ ನಾಯಕರು ಈ ಒಂದು ಮೋದಿಯ ಹೇಳಿಕೆ ವಿರುದ್ಧ ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಅವರು ಕೂಡ ಒಂದು ರೀತಿಯಲ್ಲಿ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಈ ಧರ್ಮದ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಸ್ಟ್ರಾಟಜಿಯನ್ನ ಮಾಡಿಕೊಂಡೇ ಈ ರೀತಿ ವಾಗ್ದಾಳಿ ಮಾಡ್ತಾ ಇದೆಯಾ ಏನೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಒಟ್ಟಾರೆಯಾಗಿ ಅಂತಿಮವಾಗಿ ಮತದಾರ ಯಾರ ಪರ ಯಾವ ನಿರ್ಧಾರ ತೆಗೆದುಕೊಳ್ತಾನೆ ಕೂಡ ಕಾದ್ ನೋಡ್ಬೇಕಾಗತ್ತೆ. ಇದೇ ಸ್ಟ್ರಾಟಜಿಯ ಭಾಗ 2ನೇ ಹಂತ 3ನೇ ಹಂತದಲ್ಲೂ ಇರುತ್ತೋ, ಅಥವಾ ಈಗ 1ನೇ ಹಂತ ಮುಗಿದಿದೆ 2ನೇ ಹಂತದ ಫಲಿತಾಂಶದ ಬಳಿಕ ಬೇರೆ ಬೇರೆ ರೀತಿಯ ಒಂದು ಸ್ವರೂಪವನ್ನು ಪಡೆದುಕೊಳ್ಳೋದನ್ನು ಕೂಡ ಕಾದ್ ನೋಡ್ಬೇಕು. ಅರುಣ್, ಓಕೆ, ಧನ್ಯವಾದಗಳು ರವೀಶ್ ನಿಮ್ಮೆಲ್ಲ ಮಾಹಿತಿ.